ನಮಸ್ಕಾರಗಳು. ಪದಪಯಣ. ನಿನ್ನೆ ರಾತ್ರಿ ಊಟ ಸಖತ್ತಾಗಿತ್ತು. ಆ ಮೆರವಣಿಗೆಯಲ್ಲಿ ಸಖತ್ತು ಜನ. ನಿನ್ನೆ ಹುಡುಗಿ ನೋಡಕ್ ಹೋಗಿದ್ದೆ. ಹುಡುಗಿ ಸಖತ್ತಾಗಿತ್ತು. ಈ ವಾಕ್ಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪದ ಸಖತ್. ಇಂದು ಸಖತ್ ಪದದ ಬಗ್ಗೆ ತಿಳಿದುಕೊಳ್ಳೋಣ. ಸಖತ್ ಪದವು ಅರಬ್ಬಿ ಮೂಲದ ಸಕ್ ಎಂಬ ಪದದಿಂದ ಬಂದಿದೆ. ಸಕ್ ಎಂದರೆ ಗಟ್ಟಿಯಾದ, ಭದ್ರವಾದ, ಬಿಗಿಯಾದ ಎಂದರ್ಥ. ಆದರೆ ಇದು ಕನ್ನಡಕ್ಕೆ ಬರುವ ವೇಳೆಗೆ ತೀವ್ರವಾದ ಎಂಬ ಅರ್ಥವನ್ನು ಪಡೆದುಕೊಂಡು ಬಂದಿದೆ. ಸಖತ್ ಕಾಯಿಲೆ ಎಂದರೆ ತೀವ್ರವಾದ ಕಾಯಿಲೆ ಎಂದರ್ಥ. ಸಖತ್ತು ಮಳೆ ಎಂದರೆ ತೀವ್ರವಾದ ಮಳೆ ಎಂದರ್ಥ. ಆದರೆ ಈಗ ಸಖತ್ ಪದಕ್ಕೆ ತೀವ್ರವಾದ ಎಂಬ ಅರ್ಥ ಅಷ್ಟೇ ಇಲ್ಲ. ಸೊಗಸಾದ, ಚೆನ್ನಾದ, ಉತ್ತಮವಾದ ಎಂಬ ಗುಣವಾಚಕಗಳೂ ಸೇರಿಕೊಂಡಿವೆ. ಊಟ ಸಖತ್ತಾಗಿತ್ತು ಎಂದಾಗ, ಹುಡುಗಿ ಸಖತ್ತಾಗಿದ್ಲು ಎಂದಾಗ ಈ ಅರ್ಥವೇ ಸೇರುತ್ತದೆ. ಒಟ್ಟಾರೆಯಾಗಿ ಸಖತ್ ಪದವು ತನ್ನ ಮೂಲ ಅರ್ಥವನ್ನ ಬದಲಿಸಿಕೊಂಡು ಕನ್ನಡದಲ್ಲಿ ಬಳಕೆಯಾಗುತ್ತಿರುವುದು ವಿಪರ್ಯಾಸ. ಧನ್ಯವಾದಗಳು.